ಎಲ್ಲರಿಗೂ ನಮಸ್ಕಾರ. ಆಸ್ತಿಗಾಗಿ ತಾಯಿಯನ್ನೇ ಕೊಂದ ಪಾಪಿ ಮಗ. ಜೂನ್ 20ರಂದು ಪಾವಗಡ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಚರಾಜನಹಳ್ಳಿ ಗ್ರಾಮದ ಹೊರವಲಯದ ನೀಲಗಿರಿ ಅರಣ್ಯದಲ್ಲಿ ಮಡಕಶಿರಾ ತಾಲೂಕಿನ ಯಲ್ಲೋಟಿ ಗ್ರಾಮದ ಚಂದ್ರಕ್ಕ ಎಂಬುವರನ್ನು ಕೊಲೆ ಮಾಡಲಾಗಿತ್ತು. ಮೊಮ್ಮಗಳಿಗೆ ನಾನು ಬೇವಿನ ಬೀಜ ಸಂಗ್ರಹಿಸಲು ಹೋಗುತ್ತೇನೆ, ನಿಮ್ಮ ಅಪ್ಪನಿಗೆ ಬೆಳೆ ವಿಮೆ ಕಟ್ಟುವಂತೆ ತಿಳಿಸು ಎಂದು ಹೇಳಿ ಹೋದ ಮಹಿಳೆ ಕರ್ನಾಟಕ ಮತ್ತು ಆಂಧ್ರದ ಗಡಿ ಪ್ರದೇಶದಲ್ಲಿರುವ ಮಾಚರಾಜನಹಳ್ಳಿಯ ನೀಲಗಿರಿ ತೋಪುಗಳ ಮಧ್ಯೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಚಂದ್ರಕ್ಕ. ರಕ್ತದ ಮಡುವಿನಲ್ಲಿ ಈಕೆಯನ್ನು ಇದೇ ಮಾರ್ಗವಾಗಿ ತಮ್ಮ ಕಾರ್ಯಕ್ಕೆ ತೆರಳುವಾಗ ರೈತರೊಬ್ಬರು ನೋಡಿ ಪೊಲೀಸರಿಗೆ ಮತ್ತು ಊರಿನ ಜನರಿಗೆ ನೀಲಗಿರಿ ತೋಪಿನಲ್ಲಿ ಯಾರೋ ವೃದ್ಧೆಯನ್ನು ಕೊಲೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಹತ್ಯೆಯನ್ನು ಮಾಡಲು ಸಂಚು ರೂಪಿಸಿದ್ದು ತನ್ನ ಹೊಟ್ಟೆಯಲ್ಲೇ ಹುಟ್ಟಿದ ಮಗ ಎಂದು ಹತ್ಯೆಯಾಗುವ ಕೊನೆವರೆಗೂ ಚಂದ್ರಕ್ಕನಿಗೆ ತಿಳಿಯಲೇ ಇಲ್ಲ. ಬರೀ 5 ಎಕರೆ ಆಸ್ತಿಗಾಗಿ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಜನ್ಮ ನೀಡಿ ಸಾಕಿ ಸಲಹಿದ ತಾಯಿಯನ್ನೇ ಹತ್ಯೆ ಮಾಡುವ ಮಟ್ಟಕ್ಕೆ ಬಂದಿತ್ತು. ಹತ್ಯೆಗೆ ಒಳಪಟ್ಟಿದ್ದು ಯಲ್ಲೋಟಿ ಗ್ರಾಮದ ಚಂದ್ರಕ್ಕ. ಈ ಹತ್ಯೆಯಲ್ಲಿ ಪುತ್ರ ಆಂಜನೇಯಲು ಮತ್ತು ಇವನ ಹೆಂಡತಿಯ ತಮ್ಮ ಪಾವಗಡ ತಾಲೂಕಿನ ಸೂಲೆನಾಯ್ಕನಹಳ್ಳಿಗೆ ಸೇರಿದ ಪ್ರಭಾಕರ್ ಎಂಬ ಇಬ್ಬರು ದುಷ್ಕರ್ಮಿಗಳು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಪೊಲೀಸರು ಗುರುತಿಸಿದ್ದಾರೆ. ಮೃತರಿಗೆ ಆಂಧ್ರ ಸರ್ಕಾರದಿಂದ 5 ಎಕರೆ ಜಮೀನು ಇದ್ದು ಇದನ್ನು ತನಗಿದ್ದ ಇಬ್ಬರು ಹೆಣ್ಣು ಮಕ್ಕಳಿಗೆ ಬರೆದು ಕೊಡುತ್ತೇನೆ ಎಂದು ಆಗಾಗ ಹೇಳುತ್ತಿದ್ದರಂತೆ ಚಂದ್ರಕ್ಕ. ಇದೇ ಕಾರಣಕ್ಕೆ ಕೆಲವೊಂದು ಸಮಯದಲ್ಲಿ ತಾಯಿ ಮಗನ ನಡುವೆ ಜಗಳವೂ ಸೃಷ್ಟಿಯಾಗಿರುತ್ತದೆ. ನನಗೆ ಬರಬೇಕಾದ ಆಸ್ತಿ ಎಲ್ಲ ಒಡಹುಟ್ಟಿದ ತಂಗಿಯರಿಗೆ ಎಲ್ಲಿ ಬರೆದು ಕೊಡುತ್ತಾಳೋ ಎಂಬ ಅನುಮಾನವೇ ಆತಂಕವೇ ಚಂದ್ರಕ್ಕನ ಹತ್ಯೆಗೆ ಕಾರಣವಾಗಿದೆ ಎಂದು ಆರೋಪಿ ಆಂಜನೇಯಲು ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಕೊಲೆ ಮಾಡಿ ಕಿವಿಯಲ್ಲಿದ್ದ ಓಲೆ 17,000 ದುಡ್ಡನ್ನು ತೆಗೆದುಕೊಂಡು ಹೋಗಿರುತ್ತಾನೆ. ಆರೋಪಿಗಳನ್ನು ಮಂಗಳವಾರ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾ ತಾಲೂಕಿನ ಯಲ್ಲೋಟಿ ಗ್ರಾಮದಲ್ಲಿ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಪಾವಗಡ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನಂತರ ನ್ಯಾಯಾಧೀಶರು ಮಧುಗಿರಿ ಜೈಲಿಗೆ ಕಳಿಸಲು ಆದೇಶಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವರದಿ ಮಾರುತಿ MS ಮೀಡಿಯಾ.